ಮಾರ್ಗದರ್ಶನ ಸರ್ಕಾರದೊಂದಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಹಬ್ಬದಿಂದ ನಾವು ಎಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ತಿಳಿಸಿ ಪೂಜೆಯಿಂದ ಅವರಿಗೆ ಆಶೀರ್ವಾದ ಮಾಡಲಾಗ್ತಾ ಇದೆ. ಬಸವರಾಜ ಆಷ್ಟಟ್ಟಿ ಅವರು ಅಧ್ಯಕ್ಷರು, ಜೊತೆಗೆ ವೀರನಗರ ಪ್ರಾಧಿಕಾರದ ಅಧ್ಯಕ್ಷರು ಇದ್ದಾರೆ. ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸಿದ ಈಗಿನ ಮುಂಚಿತವಾಗಿ ಮಾತನಾಡಿರ್ತಕ್ಕಂಥ ಕಾರ್ಯದರ್ಶಿಗಳಾದ ಬಾಬು ವಾಲಿಯವರು ತಾವು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಆಸಕ್ತರಾಗಿರುವ ನಮ್ಮ ಈ ಸ್ವಾಗತ ಸಮಿತಿಯ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರು ತಾವು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಅದೇ ರೀತಿ ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ಮಣಿವಾಳಪ್ಪ ಮಂಗಲ್ಗಿ ಸರ್ ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ಅಭಿನಂದನಾ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರಾದಂತಹ ಜಯರಾಜ್ ಖಂಡ್ರೆ ಅವರು ತಾವು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಅವರನ್ನು ಕೂಡ ವಿನಂತಿಸುತ್ತೇನೆ. ಅದೇ ರೀತಿ ಮಡಿವಾಳ ಮಂಗಲ್ಗಿ ಸರ್ ಅವರು, ಅದೇ ರೀತಿ ನಮ್ಮ ಜಯರಾಜ್ ಖಂಡ್ರೆ ಸರ್ ಅವರು, ಜೊತೆಗೆ ನಮ್ಮ ಸಂತೋಷ್ ಪಾಟೀಲ್ ಅವರು, ಮೆರವಣಿಗೆ ಸಮಿತಿಯವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಇನ್ನೋರ್ವ ಉಪಾಧ್ಯಕ್ಷರಾದಂತಹ ದೀಪಕ್ ವಾಲಿ ಸರ್ ಅವರು ವೇದಿಕೆ ಬರಬೇಕು. ನಂದು ಪಾಟೀಲ್ ಸರ್ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಬಸವರಾಜ್ ಹತ್ಮೂರ್ಗೆ ಅವರು, ಯೋಗೇಶ್ ಸಿರ್ಗೆರೆ ಅವರು ತಾವು ಕೂಡ ವೇದಿಕೆ, ನಂದಾ ಶಂಕರ್ಗೆ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ನಂದು ಪಾಟೀಲ್ ಅವರು ತಾವು ಕೂಡ ವೇದಿಕೆ ಬರಬೇಕು ವಿನಂತಿಸುತ್ತೇನೆ. ಇವತ್ತು ಈ ಒಂದು ಸಭೆಯಲ್ಲಿ ಆಗಮಿಸಿ ಪೂಜೆಗೆ ಆಮಂತ್ರಣವನ್ನು ಕೊಡುವುದರ ಜೊತೆ ನಿಮ್ಮ ಆನಂದ್ ದೇವಪ್ಪ ಅವರು ಎಲ್ಲ ಆಗಮಿಸಿರ್ತಕ್ಕಂಥ ನಮ್ಮ ಅಭಿನಂದನಾ ಸ್ವಾಗತ ಸಮಿತಿಯವರು ಎಲ್ಲ ವಿವಿಧ ಸಮಿತಿಗಳನ್ನು ಮಾಡಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪುರೇಷೆಗಳನ್ನು ಹಾಕಲಾಗಿದೆ. ಒಟ್ಟಿನಲ್ಲಿ ವಿಶ್ವನಾಥ್ ತಂದೆ ಸಾಹೇಬರ ಅಭಿನಂದನಾ ಸಮಾರಂಭ ಒಂದು ಐತಿಹಾಸಿಕವಾಗಿ ಆಗಬೇಕು ಅನ್ನೋ ದಿಸೆಯಲ್ಲಿ ನಾವೆಲ್ಲರೂ ಈಗ ಅವರ ಮತ್ತೆ ಬಾಕಿಗೆ ಬಂದು ಇಲ್ಲೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲಿ ನಮ್ಮ ಬಸವರಾಜ ಬದುಕೋಡಿಯಲ್ಲಿ ತಾವು ಕೂಡ ಇದರಿಂದ ಆಗಮಿಸಬೇಕೆಲ್ಲ ಅಭಿನಂದನಾ ಸಮಾರಂಭದ ವಿವಿಧ ಸಮಿತಿಯ ಪದಾಧಿಕಾರಿಗಳು, ಜೊತೆಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಕೋಶಾಧ್ಯಕ್ಷರು, ಉಪಾಧ್ಯಕ್ಷರು, ಜೊತೆಗೆ ವಿವಿಧ ಸಮಿತಿಯ ಎಲ್ಲರೂ ಆಗಮಿಸಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀಮಠದ ವತಿಯಿಂದ ಪೂಜೆಯ ಆಶೀರ್ವದಿಸ್ತಾ ಇದ್ದಾರೆ. ಈಗ ಯಾವತ್ತೂ ಕೂಡ ಸಮಾಜದ ವೈದ್ಯರ ಕಾರ್ಯ ಸಾಗಿ ಪೂಜೆಯ ಆಶೀರ್ವಾದ ಎಲ್ಲರಿಗೂ ಅನಂತ ಶ್ರೇಷ್ಠ. ನಮ್ಮ ಹಾರ್ಗಿ ತಾಲೂಕಾ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಲ್ಮಡ್ಗೆ ಸರ್ ಅವರು ಒಂದೆರಡು ವಿಚಾರ ಓಂ ಶ್ರೀ ಗುರು ಬಸವಲಿಂಗಾಯ ದಿನಾಂಕ 22 ಸಂಡೇ ದಿವಸ ವೀರಶೈವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24 ಅಧ್ಯಕ್ಷರಾಗಿ ಆಯ್ಕೆಗೊಂಡಂತ ನಮ್ಮವರೇ ಆದ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಹಾಗೂ ಪರಿಸರ ಸಚಿವರಾದ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ ಶೆಟ್ಟಿ ಅವರೇ, ಪೂಜ್ಯ ಗುರುಗಳೇ, ಬಾಬು ವಾಲಿ ಅವರೇ ಹಾಗೂ ಉಳಿದ ಎಲ್ಲ ಸಮಾಜ ಬಾಂಧವರೇ, ಅವತ್ತ ನಾವು ಇಲ್ಲಿದ್ದು ಆರ್ಟಿನ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಸಚಿವರಿಗೆ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸೋಣ. ಅದಕ್ಕಾಗಿ ಏನಾದರೂ ಇಲ್ಲಿಂದು ಬಸ್ಸಿನವರಿಗೆಲ್ಲ ನಾವೆಲ್ಲ ಕುಂತು ಚರ್ಚೆ ಮಾಡಿ ಎಷ್ಟು ಬಸ್ಸು ವ್ಯವಹಾರ ಬಿಡಬೇಕು,
ಬಹಳಷ್ಟು ಸ್ಕೂಲ್ಗಳಿವೆ, ನಮ್ಮ ಸ್ಕೂಲ್ ಇದೆ, ಎಲ್ಲ ಮಠದ ಶಾಲೆ ಸ್ಕೂಲ್ ಇವೆ. ಮಧ್ಯಾಹ್ನ ಇಲ್ಲಿ 2 ಗಂಟೆಗೆ ಬಸ್ಸಿನ ವ್ಯವಸ್ಥೆ ಮಾಡಿ ಮಠದಾಗ ಆಸನ ಅಂತ ಬಸ್ ನಿಲ್ಲಿಸಿ ಎಲ್ಲರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ಇದರಲ್ಲಿ ನಾವೆಲ್ಲ ಭಾಗವಹಿಸಿ ಅಭಿನಂದನೆ ಸಲ್ಲಿಸಬೇಕು ಹೇಳ್ತಾ ನಾನು ಮುಗಿಸಿದ್ದೇನೆ. ವಿಶ್ವಗುರು ಬಸವಣ್ಣನವರನ್ನು ಹೃದಯದಲ್ಲಿಂದು ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಪೂರ್ವಭಾವಿ ಸಭಾದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಅನಂತ ಶರಣಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಗುರುಬಸವ ಪಟ್ಟದೇವರ ಪಾದಕ್ಕೂ ಕೂಡ ಶರಣಗಳನ್ನು ಸಲ್ಲಿಸುತ್ತಾ, ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಆಂಬೇಡ್ಕರ್ರವರಲ್ಲೂ, ಬಾಬು ಅಲ್ಲೇನವರಲ್ಲೂ, ಆನಂದ್ ದೇವಪ್ಪನವರಲ್ಲೂ, ಒಳ್ಳಪ್ಪ ಮೊದಲಿಗರವರಲ್ಲೂ, ದೀಪಕ್ ಬಾಲಿಯವರಲ್ಲೂ, ಅನೇಕ ಭಾರತೀಯ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರು ಶರಣಾರ್ಥಿಗಳು. ನಾನೇನು ಜಾಸ್ತಿ ಮಾತಾಡೋದಾಗಿಲ್ಲ. ಅದು ಒಂದೇ ನಮ್ಮ ಮನೆಯಲ್ಲಿ ಪ್ರೋಗ್ರಾಮಿಂದ ನಾವು ಏನು ಮಾಡ್ತೀವಿ, ಎಲ್ಲೋ ಮನೆಯಲ್ಲಿ ಹೋಗಿ ಆಮಂತ್ರಣ ಕೊಟ್ಟು ಆ ಮನೆಗೆ ನಾವು ಮನೆಗೆ ಬರ್ರಿ, ನಮ್ಮ ಕಾರ್ಯಕ್ರಮ ಬರ್ರಿ ಅಂತ ಹೇಳಿದ್ರೆ ಮನೆಗೆ ಕಾರ್ಯಕ್ರಮ ಎಲ್ಲರಿಗೆ ನಾವು ಆಮಂತ್ರಣ ಕೊಡ್ತೀವಿ. ಅದೇ ಥರ ನಾವು ಇವತ್ತು ಹಾಲ್ಗಿ ಜನರಿಗೆ ನಾವು ಬೀದರ್ನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ಆ ಕಾರ್ಯಕ್ರಮ ಬರ್ರಿ ಅಂತ ಹೇಳಿ ಈಗ ನಾವು ಆಮಂತ್ರಣ ಕೊಡ್ತಾ ಇದ್ದೀವಿ. ತಾವು ಆದಷ್ಟು ಸಂಖ್ಯೆಯಲ್ಲಿ ನಮ್ಮ ಹಾಲ್ಗಿ ಸಾಹೇಬ್ ತವರುಗಳಿಗೆ ಜಾಸ್ತಿ ಜನ ಬರ್ತಾರೆ. ಜಾಸ್ತಿ ಜನ ನಾವು ಲಕ್ಷ್ಯ ಪಡಿಕೊಂಡು ಏನಾದ್ರು ಒಂದು 5-6 ಸಾವಿರ ಜನ ಹಾಕಿದ್ರೆ ನಾವು ಸೇರ್ಬೇಕಂತ ಹೇಳಿ ನಮ್ಮ ಕಲ್ಕಂಡಿ ಮಾಡ್ಕೊಂಡು ಮಾತು ಶರಣಾಗಿ ಭಾರತೀಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೇವಲ ತಾಂತ್ರಿಕವಾದ ವಿಚಾರವನ್ನು ತಿಳಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಭೆಯ ವೇದಿಕೆ ಮೇಲೆ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪದಗಳ ಪ್ರಮಾಣದಿಂದ ತಾವು ಗಮನಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮಧ್ಯನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಮಗೆ ಅತಿ ಹೆಮ್ಮೆ, ಅತಿ ಒಂದು ಗೌರವ ಅಂದರೆ ಈ ಭಾಲ್ಕಿಯನ್ನ ಇಡೀ ನಾಡಲ್ಲ ರಾಷ್ಟ್ರನೇ ಈ ಕಡೆ ನೋಡಂಗ ಮಾಡಿದ ಶ್ರೇಯಸ್ಸು ಒಂದು ಭಾಲ್ಕಿ ಮಠ, ಇನ್ನೊಂದು ಖಂಡ್ರೆ ಕುಟುಂಬಕ್ಕೆ ಹೋಗ್ತಾರೆ. ಅವರು ಇಂದಿನ ಒಂದು ಅಖಿಲ ಭಾರತ ಲಿಂಗಾಯತ ಮಹಾಸಭಾದ 24ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಲುವಾಗಿ ಬೀದರ್ ಜಿಲ್ಲೆ, ಬೀದರ್ ವಿಶೇಷವಾಗಿ ಅಲ್ಲಿ ಪಕ್ಷ ಜಾತಿ ಎಲ್ಲವನ್ನ ಮರೆತು ಎಲ್ಲರೂ ಏಕತ್ವದಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ 22ನೇ ತಾರೀಖದಂದು ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕಂತ ಅಲ್ಲೆಲ್ಲ ಚರ್ಚೆ ಮಾಡಿ ಅಲ್ಲೆಲ್ಲರೂ ಕೂಡ್ಕೊಂಡು ನಮ್ಮ ಅತ್ಯಂತ ಕ್ರಿಯಾಶೀಲರು, ಅವರು ವಯಸ್ಸು ಇಡೀ ವಯಸ್ಸಿದ್ರು ಕೂಡ ಅವರೊಂದು ಹುಡುಗರ ಹಂಗ ಕಾರ್ಯ ಮಾಡ್ತಕ್ಕಂಥ ನಮ್ಮ ಬಸವರಾಜ ಜಾಬ್ಸೆಟ್ಟಿಯವರು ಅವರಿಗೆ ಅಧ್ಯಕ್ಷ ಮಾಡಿ ಈ ಒಂದು ಸಮಿತಿಯ ಅವರಿಗೆ ಅಧ್ಯಕ್ಷರು ಹಾಗೂ ನಮ್ಮ ಬಾಬು ಆಗಿರು, ಜಯರಾಜ್ ಖಂಡ್ರವರು, ಮಂಗಲ್ಗಿಯವರು, ಆನಂದ್ ಎಲ್ಲ ನಮ್ಮ ವಾಲಿ ದೀಪಕ್ ಎಲ್ಲರೂ ಇದರಲ್ಲಿ ಅವರು ಇವರು ಅಂದರೆ ಎಲ್ಲರೂ ಕೂಡ್ಕೊಂಡು ಇದನ್ನ ಸಮಿತಿ ರಚನೆ ಮಾಡಿ ಈಗ ಅವರಾದ್ಯದ ಆರಂಭ ಆಗಿ ಭಾಲ್ಕಿಗೆ ಬಂದು ಇಲ್ಲ ಪೂಜ್ಯರನ್ನ ಅಪ್ಪರಿಗೆ ಮತ್ತು ಎಲ್ಲ ಆಮಂತ್ರಣ ನೀಡಿ ಎಲ್ಲರನ್ನ ಬರಮಾಡಿಕೊಳ್ಳೋ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತು ಈ ಸಭೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಬಹುತೇಕ
ಬೆಂಗಳೂರದಾಗ ಹೋದ ತಕ್ಷಣ ಬೀದರ್ ಜಿಲ್ಲೆ ಜನತೆ ಅಂತಂದ್ರೆ ಹೆಂಗೋ ನೋಡ್ತಾರೆ. ಅದಕ್ಕೆ ಕಾರಣ ಬಹುತೇಕ ನಮ್ಮ ಪ್ರತಿಭೆಗಳೇ ಕೊರತೆ. ಇತ್ತೀಚೆಗೆ ಬೀದರ್ ಅಂದ ತಕ್ಷಣ ನೋಡೋ ದೃಷ್ಟಿಕೋನನೇ ಬದಲಾಗಲಿಕ್ಕೆ ಅದರ ಕಾರಣೀಕರ್ತರು ಈಶ್ವರ ಖಂಡ್ರೆ. ಅವರು ಈ ಬೀದರ್ ಜಿಲ್ಲೆಯದ್ದು ಒಂದು ಹಿರಿಮೆ ಗರಿಮೆ ಹೆಚ್ಚಿಸಿ ಒಂದು ರಾಜಧಾನಿನೇ ಈ ಕಡೆ ನೋಡಾಕ ಮಾಡಿದ ಶ್ರೇಷ್ಠ ಅದು ಈಶ್ವರ ಖಂಡ್ರೆ ಅವರಿಗೆ ಸಲ್ಲುತ್ತದೆ. ಅವರು ರಾಜಕೀಯ ರಂಗದಲ್ಲಿ ಅವ್ರು ಹೇಳ್ತಾರೆ, ಕುಟುಂಬದಿಂದ ನಮ್ಮ ರಾಜಕೀಯನೇ ಕುಟುಂಬದಿಂದ ಆರಂಭ ಆಗಿದೆ. ನಮ್ಮ ಒಂದಿದು ರಾಜಕೀಯ ಅಂದ್ರೆ ಇದೊಂದು ಸೇವಾ. ಇದನ್ನು ನಮಗ ಒಂದು ರೋಲ್ ಮಾಡಲ್ ಅದಕ್ಕೆ ಯಾರು ಒಂದು ಲೋಕನಾಯಕ ಭೀಮಣ್ಣ ಖಂಡ್ರೆ ಅಂತಕ್ಕಂಥ ಮಾತು ಎಲ್ಲೇ ಅವ್ರ ಭಾಷಣದಲ್ಲಿ ನಾವು ಕೇಳಿದ್ದೀವಿ. ಹೀಗಾಗಿ ಇದು ಬಹುತೇಕ ಏನಿದು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು, ಇದು ಎಲ್ಲಕ್ಕಿಂತ ದೊಡ್ಡ ಸ್ಥಾನ. ಇದರ ಅಧ್ಯಕ್ಷರಾಗಿದ್ದು ನಮ್ಮ ಭಾಲ್ಕಿಗೆ ಒಂದು ಗೌರವವನ್ನ ಮತ್ತಿಟ್ಟು ಹೆಚ್ಚಿಸಿದ್ದಾರೆ. ಹೀಗಾಗಿ ಈ ಒಂದು ಬಹುತೇಕ ರಾಜಕೀಯ ರಂಗದಲ್ಲಿ ಇದ್ದುಕೊಂಡು ಬಸವಣ್ಣವರ ಬಗ್ಗೆ ಹೆಚ್ಚು ಕೆಲಸ ಮಾಡಿದ ಶ್ರೇಷ್ಠ ಅದು ಈಶ್ವರ ಖಂಡ್ರೆ ಅವರಿಗೆ ಸಲ್ತು. ಅನುಭವ ಮಂಟಪ ಅಲ್ಲಿ ಅಪೂರ್ವ ಆ ಶರಣ ಕಮ್ಮಟ ಮೂಲಕನೇ ಈ ಪ್ರಾಧಿಕಾರ ರಚನೆ ಆಯಿತು. ಅನುಭವ ಮಂಟಪ ಆಗಲಿಕ್ಕೂ ಮೂಲ ಕಾರಣ ಅಂದ್ರೆ ಅದೆಲ್ಲ ಡಾಕ್ಟರ್ ಶರಣಬಸವ ಪಟ್ಟದೇವರು, ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತು. ಅದು ಸರ್ಕಾರದಿಂದ ಒಂದು ಪ್ರಾಧಿಕಾರ ಅದನ್ನೆಲ್ಲ ಹಾಕ್ಲಿಕ್ಕೆ ಅದು ಈಶ್ವರ ಖಂಡ್ರೆ ಅವರಿಗೆ ಸಲ್ತದೆ. ಅವರು ಅಧಿಕಾರ ಇದ್ದಾಗೆ ಆ ಪ್ರಾಧಿಕಾರವನ್ನ ಅಲ್ಲಿ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಮಾಡುವಾಗೆ ಅದು ರಚನೆ ಮಾಡಿದವರು ಈಶ್ವರ ಖಂಡ್ರೆ ಅವರಿಗೆ ಸಲ್ತದೆ. ಅದರ ನಂತರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆ ಉದ್ಯಾನಕ್ಕೆ ಬಸವಣ್ಣವರ ಹೆಸರು ಕೊಟ್ಟು ಒಂದು ಬಸವಣ್ಣನವರ ಒಂದು ರಾಜಧಾನಿಯಲ್ಲಿ ಬಸವಣ್ಣನವರ ಬಗ್ಗೆ ಅಷ್ಟು ದೊಡ್ಡ ವಿಶಾಲವಾದಂತಹ ಒಂದು ಉದ್ಯಾನಕ್ಕೆ ಹೆಸರನ್ನು ಕೊಟ್ಟಿದ್ದ ಶ್ರೇಷ್ಠ ಕೂಡ ಅದು ಈಶ್ವರ ಖಂಡ್ರೆ ಅವರಿಗೆ ಸಲ್ತದೆ. ಹೀಗಾಗಿ ಬಸವಣ್ಣವ್ರ ಕೆಲಸ ಅನೇಕ ಮೊನ್ನೆ ವಚನ ವಿಶ್ವವಿದ್ಯಾಲಯ ವಿಷಯದಾಗೂ ಅಪ್ಪೋರು ಮುಖ್ಯಮಂತ್ರಿಯವರಿಗೆ ಮಾತಾಡಿದಾಗ ಅವಾಗ ಜಮೀನು ಎಲ್ಲಿ ಅಂತ ತಿಳ್ಕೊಂಡು ಅವರು ಅಪ್ಪೋರಿಗೆ ಪ್ರಶ್ನೆ ಹಾಕಿದಾಗ ಅಲ್ಲಿ ಈಶ್ವರಣ್ಣವ್ರು ನಾ ಜಿಲ್ಲಾ ಉಸ್ತುವಾರಿ ಇದ್ದೀನಿ, ನಾ ಜಮೀನು ಕೊಡಕ್ಕೆ ಸಿದ್ಧಿದ್ದೀನಿ ಅಂತಕ್ಕಂಥ ಮಾತು ಅಪ್ಪೋರಿಗೆ ಅವತ್ತಿನ ದಿನ ನನಗೆ ಬಹಳ ಖುಷಿ ಆಯಿತು ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು ವಚನ ವಿಶ್ವವಿದ್ಯಾಲಯ ಬರ್ಲಾಕ ಅಪ್ಪೋದು ಪಾತ್ರ ಇದ್ರೂ ಕೂಡ ಅದಕ್ಕೆ ಸರ್ಕಾರದಿಂದ ಇಲ್ಲಿ ಜಮೀನು ಕೂಡ ಈಶ್ವರ ಖಂಡ್ರೆ ಅವರಿಗೆ ಸಲ್ಲುತ್ತದೆ. ಹೀಗಾಗಿ ಒಟ್ಟಾರೆ ಒಂದು ರಾಜಕೀಯ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ, ವಿವಿಧ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕೊಡುಗೆ ಈಶ್ವರ ಅಣ್ಣವರಿದೆ. ಅವರಿಗೆ ಅಭಿನಂದನಾ ಸಮಾರಂಭದ ಒಂದು ಭಾಲ್ಕಿಗೆ, ಯಾಕಂದ್ರೆ ಈಗ ಆಮಂತ್ರಣ ಪತ್ರಿಕೆ ನೋಡ್ತೀವಿ ಎಲ್ಲ ಪೂಜ್ಯರನ್ನ ಇಲ್ಲಿ ಬಹುತೇಕ ನಮ್ದ್ರಾಗ ಏನೇ ಇದ್ರೂ ಕೂಡ ಅಪ್ಪೋರು ಹೇಳಿದಾಗ ನಾವೆಲ್ಲರೂ ಹೊರಗಿನವ್ರು ಬಂದಾಗಬೇಕು ಅಂತಕ್ಕಂಥ ವಿಷಯ ಅಪ್ಪೋರು ಹೇಳಿದ್ದು ನಮಗೆ ಅದೇ ಶಕ್ತಿ ತುಂಬ್ಯಾರಂತೆ ಜಾಗಶೆಟ್ಟಿ ಅಣ್ಣವ್ರು ಹೇಳಿದ ಸತ್ಯ. ಇಲ್ಲಿ ಏನೇ ಇದ್ರು ನಮ್ಮವರಾಗಿರೋ ತಕ್ಷಣ ಇಲ್ಲೆಲ್ಲರೂ ಬಹುತೇಕ ನಮ್ಮ ಈ ಒಂದು ಈ ಬೀದರ್ ಜಿಲ್ಲೆಯಲ್ಲೇ ಈ ರೀತಿ ಕೂಡ್ತಕ್ಕಂಥ ಇದು ಮೊದಲನೇ ವೇದಿಕೆ ಅಂತ ನನಗೆ ಅನಿಸ್ತಾರೆ. ಇದರಿಂದ ಒಳ್ಳೆಯ ಸಂದೇಶ ಒಳ್ಳೆಯದಾಗಲಿ, ಇದು ಒಟ್ಟಾರೆ ಜನರಿಗೆ ಇದು ಒಳ್ಳೆಯ ಆಗಬೇಕಂತಕ್ಕಂಥ ಉದ್ದೇಶ ಇದರಲ್ಲಿದೆ. ಇದರಲ್ಲಿ ಯಾರಿಗೂ ಒಂದು ಇದು ಆಗಬೇಕು ಅಂತಕ್ಕಂಥ ಭಾವನೆಗಳು ಎಲ್ಲೂ ಇಲ್ಲ. ಹೀಗಾಗಿ ನಮಗೊಂದೇನೋ ನಮ್ಮವ್ರು ಆಗಿರೋ ಅಂಬೋದೇ ನಮಗೊಂದು ಹೆಮ್ಮೆ. ಮತ್ತು ನಮ್ದು ಏನು ಸಿದ್ಧಾಂತದೋ, ನಮ್ಮ ಲಿಂಗಾಯತ ಧರ್ಮ, ನಮ್ಮ ತತ್ವ, ನಮ್ದು ಏನಿದೆನೋ ಅದಕ್ಕೆ ಅದು ಜಯ ಆಗ್ತದ. ಅದಕ್ಕೆ ಅವ್ರು ಬೆಂಬಲಿಸಿ ಆ ಕಾರ್ಯವನ್ನ ಯಶಸ್ವಿ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ನಾನು ಮೊನ್ನೆ ಭಾಲ್ಕಿಯಲ್ಲಿ ಅಪ್ಪೋರು ಅಭಿನಂದನಾ ಸಮಾರಂಭವನ್ನ ಅವ್ರಿಗೆ ಇಟ್ಕೊಂಡಾಗ ನಾನು ಉಲ್ಲೇಖ ಮಾಡಿದ್ದೆ. ಮತ್ತೊಂದು ಸರ್ತಿ ಇಲ್ಲಿ ಹೇಳಕ್ ಬಯಸ್ತೀನಿ. ಇದು ಏನ ಯಾಕ ಬಹಳ ಜನರಿಗೆ ನಮಗೂ ಅನೇಕ ಜನ ಮಾತಾಡ್ತಾರೆ,
ನೀವೆಲ್ಲ ಇದು ವೀರಶೈವ ಲಿಂಗಾಯತ ಇದು ನಿಮ್ದು ಒಂದೇ ಅಲ್ಲ, ಯಾಕೆ ಹಿಂಗ ಅಂತಕ್ಕಂಥದ್ದು ಅನೇಕ ಜನರದ ಮಾತುಗಳು ನಮಗೆ ಕೇಳಬರ್ತವೆ. ಆದ್ರೆ ಇದರಲ್ಲಿ ಒಳಗಿಂದೇನು ಅಂತಂದ್ರೆ ಇದು ಎಲ್ಲ ಪಕ್ಷಾತೀತವಾಗಿ ರಾಜಕೀಯದಲ್ಲಿ ಇದ್ದು ಅವರು ಜನರಿಗೆ ಒಳ್ಳೇದು ಮಾಡ್ಬೇಕಂತ ತಿಳ್ಕೊಂಡು ವೀರಶೈವ ಮಹಾಸಭಾದ ವತಿಯಿಂದ ಇದು ಬೆಂಗಳೂರಿನಿಂದ ಎಲ್ಲ ಅಲ್ಲಿ ಯಡಿಯೂರಪ್ಪ ಅವರು ಇರ್ಬೋದು, ಲೋಕನಾಯಕ್ ಭೀಮಣ್ಣ ಎಲ್ಲರೂ ಕೂಡ್ಕೊಂಡು ಸಹಿ ಮಾಡಿ ಅದು 2 ಸರ್ತಿ ದೆಹಲಿಗೆ ಫೈಲ್ ಹೋಯ್ತು. ಅಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟರು. 2 ಸರ್ತಿ ಹೋದ್ರು ಕೂಡ ಅದು ರಿಜೆಕ್ಟ್ ಆಗಿ ನಮಗ ವೀರಶೈವ ಬಗ್ಗೆ ನಮಗೆ ಬೇರೆ ಅವರಿಗೆ ಇದು ಅಂತಲ್ಲ, ನಮಗೆ ಒಟ್ಟಾರೆ ಆ ಕಾರ್ಯ ಆದ್ರೂ ಸಾಕಂತಕ್ಕಂಥ ಭಾವನೆ ನಮ್ಮ ಜನರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕಂತಕ್ಕಂಥದ್ದೇ ನಮ್ದಿದೆ. ಒಟ್ಟಾರೆ ಅದು ಏನೇ ಆಗಲಿ ಅದು ಆಗ ಬರಂಗ್ ಅದು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಅದ ಒಳಗೆ ಹೋಗಿದವರಿಗೆ ಗೊತ್ತಲ್ಲ. ಅದು ವೀರಶೈವ 2 ಸರ್ತಿಯಾಗಿ ಫೈಲ್ ಕಳೆದ್ರು ಕೂಡ ವಾಪಸ್ ಬರ್ತಾರೆ. ಈಗ ಏನು ಕಳೆದ್ರು ನಮ್ಗೇನು ಸಕ್ಸಸ್ ಆದ್ರೆ ಸಾಕು, ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜನಾಂಗಕ್ಕೆ ಯಶಸ್ವಿ ಆಗಬೇಕಂಬುದಲ್ಲ. ಅದನ್ನ ಬಹುತೇಕ ನಮ್ಮ ಮನಸ್ಸು ನಮ್ಮ ಭಾವನೆ ಹೇಳ್ತಕ್ಕಂಥದ್ದೇನು ಅಂದ್ರೆ ವಿಶ್ವಾಸ ಖಂಡ್ರವ್ರ ಅಧ್ಯಕ್ಷತೆ ಅದು ಆಗ್ತದಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂದ್ರೆ ಎಲ್ಲರಿಗೂ ಸಪೋರ್ಟ್ ಹೋಗ್ತಕ್ಕಂಥ ಮನಸ್ಥಿತಿ ಈ ಕಡೆ ವಿರಕ್ತರಿಗೂ ತಗೋತಾರ, ಈ ಕಡೆ ಗುರು ವಿರಕ್ತರಿಗೂ ಸಮಾಧಾನ ತಗೊಂಡು ವಿಶ್ವಾಸ ತಗೊಂಡು ಹೋಗ್ತಾರ. ಏನೇ ತಗೊಂಡು ಹೋಗ್ಲಿ ನಮ್ಗೆ ಯಶಸ್ವಿ ಆದ್ರೆ ನಮ್ಮ ಸಮಾಜದ ನಮ್ಮ ಜನರಿಗೆ ಒಳ್ಳೆಯದಾಗಿ ಅವ್ರಿಗೆ ಬೇರೆ ಬೇರೆ ಧರ್ಮದಾಗ ನಮ್ಗಿಂತ ಹಿಂದಿನವ್ರು ಬಂದು ಅನೇಕ ಧರ್ಮದಾಗ ಸದುಪಯೋಗ ಮಾಡ್ಕೊಳ್ಳುತ್ತಾರೆ. ನಮಗೇನು ನಮ್ಮ ಯುವಕರಿಗೆ ಯುವತಿಯರಿಗೆ ನ್ಯಾಯ ಸಿಕ್ಕರೆ ಸಾಕು. ಈಗ 24ನೇ ಅಧ್ಯಕ್ಷರು ಇವ್ರದಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಒಂದು ಹಿನ್ನೆಲೆ ಕೂಡ ಎಲ್ಲರೂ ಇಲ್ಲಿ ನಮ್ಮನ್ನೇನೇ ಇದ್ರು ಕೂಡ ಎಲ್ಲರೂ ಒಂದಾಗಿ ವೇದಿಕೆ ಹಂಚ್ಕೋತಾ ಇದ್ದೀವಿ. ಇದನ್ನ ಅವರು ಯಶಸ್ವಿ ಮಾಡ್ತಾರಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ವಿಶೇಷವಾಗಿ ನಾನು ನಮ್ಮ ಹಲ್ಕಿ ಜನರಿಗೆ ನಾನು ಕಳಕಳಿ ವಿನಂತಿಸ್ತೀನಿ. ಬೀದರ್ ಜಿಲ್ಲೆದಾಗ ಏನಿದು ಅಭಿನಂದನಾ ಸಮಾರಂಭ ಆಗ್ಲತ್ತು ಎಲ್ಲ ತಾಲೂಕಲ್ಲಿ ಬರ್ತಾರೆ. ನಮ್ಮ ಹಲ್ಕಿ ನಮಗೆ ಹೆಮ್ಮೆ. ಹೀಗಾಗಿ ಇಡೀ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಹಲ್ಕಿ ತಾಲೂಕದವರು ಇರಬೇಕು. ಯಾಕಂದ್ರೆ ನಮ್ಮದೇ ಇರೋದ್ರಿಂದ ನಾವು ಹೆಚ್ಚಿನ ಸಂಖ್ಯೆ ಎಲ್ಲಿ ನೋಡಿದ್ರು ಯಾರಿರೋ ಹೋದ್ರು ಹಲ್ಕಿ ತಾಲೂಕದವರು ಅಂತಕ್ಕಂಥ ಮೆಸೇಜ್ ಅದು ಬರಂಗ ಈಗೇನು ಎಲ್ಲ ಬಂದಿರಿ 22ನೇ ತಾರೀಕು ಇಡೀ ನಿಮ್ಮ ಬಂಧು ಬಳಗ ಎಲ್ಲರಿಗೆ ಬೀದರ್ ಏನು ಬಸವೇಶ್ವರ ಸರ್ಕಲ್ದಲ್ಲಿ ಸರಿಯಾಗಿ 4 ಗಂಟೆಗೆ ಮೆರವಣಿಗೆ ಆರಂಭ ಆಗ್ತದೆ. ಆ ಮೆರವಣಿಗೆಯಲ್ಲಿ ಇಲ್ಲಿ 2 ಗಂಟೆ ಒಳಗಾಗಿ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆಯೋ ಸಿಸ್ಟಮೆಟಿಕ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಆ ಮೆರವಣಿಗೆಯಲ್ಲಿ ಎಲ್ಲರೂ ಜಯಘೋಷ ಹೇಳ್ಬೋದು, ಬಸವಣ್ಣನವರ ವಚನಗಳು ಹೇಳ್ಬೋದು. ನಾವೆಲ್ಲರೂ ಆ ಒಂದು ಆವರಣದಲ್ಲಿ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ನಾವು ಸರಿಯಾಗಿ ಹೋಗಿ ಅಲ್ಲಿ ಈ ಆಮಂತ್ರಣ ಎಷ್ಟು ಖುಷಿ ಕೊಡ್ತದಂದ್ರೆ ಎಲ್ಲರನ್ನ ಹಾಕಿದ್ದಾರೆ. ಅಂದ್ರೆ ರಾಜಕೀಯ ಒಂದು ರೀತಿ ರಾಜಕೀಯ ರಹಿತ ಕಾರ್ಯಕ್ರಮ ಇದು. ಆಮಂತ್ರಣನೇ ನಮಗೆ ತೋರಿಸ್ಕೊಡ್ತದೆ. ಹೀಗಾಗಿ ಇದಕ್ಕೆಲ್ಲರೂ ಸಹಕಾರ, ಎಲ್ಲರ ಬೆಂಬಲ ಇದಕ್ಕೆ ಎಲ್ಲರೂ ಇದೆ ಇರ್ತದೆ. ಮತ್ತೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ರಾಜಕೀಯ ವಿಷಯ ಬಂದಾಗ ಅದು ಏನು ಇರ್ತದೋ ಅದು ನೀವು ಮಾಡಿ, ಅದ್ರಾಗೇನು ಅದು ಇರ್ತದ ಅದು ಮಾಡಬೇಕಾಯ್ತು ಮಾಡ್ತಾರೆ. ಈ ವಿಷಯದಾಗ ಎಲ್ಲರೂ ಕೂಡ್ಕೊಂಡು ಜಾತಿ ಮತ ಪಕ್ಷ ಮರೆತು ಇಲ್ಲಿ ವಾಲಿ ಅನ್ನೋರು ಯಾವ್ದು ಬೇರೆ ಪಕ್ಷದವರು ಇವ್ರು ಬೇರೆ ಪಕ್ಷದವರು ಆದ್ರೆ ಎಲ್ಲರೂ ಒಂದಾಗಿ ಮಾಡತ್ತಿರಲ್ಲ. ಇದು ನಿಜಕ್ಕೂ ನಮ್ಮ ಬೀದರ್ ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆ ಏನು ಒಬ್ಬ ಇಡೀ ರಾಜಧಾನಿನೇ ಈ ರೀತಿ ಮಾಡೋದ್ರಿಂದ ರಾಜಧಾನಿನೇ ಆ ಬೀದರ್ ಜಿಲ್ಲೆ ಮಾತಾಡ್ತದ. ಈಶ್ವರ ಖಂಡ್ರವ್ರು ಒಂದು ಗೌರವವನ್ನು ಹೆಚ್ಚಿಸಿ ನಂಗೆ ಆಗ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ. ಇದುವರೆಗೆ ಸಭೆಯ ನೇತೃತ್ವವನ್ನು ವಹಿಸಿ ಆಸಕ್ತರಾಗಿ ಪರಮಪೂಜ್ಯ ಅಪ್ಪಗಳು ಮತ್ತು ಎಲ್ಲ ಮಾಲ್ಕಿಯ ಜನತೆ ಮತ್ತು ಇಡೀ ಬೀದರ್ ಜಿಲ್ಲೆಯ ಜನತೆ ಎಲ್ಲರೂ ಒಗ್ಗೂಡಿ ನಾನವ ಎನ್ನದೆ ನಮ್ಮವ ಎನ್ನುವಂಥ ಒಗ್ಗಟ್ಟಿನಲ್ಲಿ ಬಲೆದೆ ಎನ್ನುವಂಥ ಒಂದು ಸಂದೇಶ
ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಮಾಜಕ್ಕೆ ಕೊಡೋದಿದೆ ಅನ್ನೋದರ ಜೊತೆಗೆ ಈಶ್ವರ ಖಂಡ್ರೆಯವರ ಕೊಡುಗೆ ಬಹು ದೊಡ್ಡದಿದೆ ಅನ್ನೋದರ ಕುರಿತಾಗಿ ಪೂಜ್ಯರು ತಮ್ಮ ನುಡಿಗಳಲ್ಲಿ ತಿಳಿಸಿದ್ದಾರೆ. ಪರಮ ಪೂಜ್ಯ ಅಪ್ಪಗಳವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಇವತ್ತಿನ ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಾತೃ ಹೃದಯಗಳು, ಅನಾಥ ರಕ್ಷಕರು, ಶಿಕ್ಷಣ ಪ್ರೇಮಿಗಳು ಆದಂತಹ ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರ ಪೂಜ್ಯರ ವಾಣಿಯನ್ನ ಆಶೀರ್ವಚನದ ನುಡಿಯನ್ನು ಆರಂಭಿಸಿದೆ. ಓಂ ಶ್ರೀ ಗುರು ಬಸವಲಿಂಗಾಯ. ಧರ್ಮಗುರು ಬಸವ ತಂದೆಯ ಪಾಲಕ್ಕೆ ವಂದಿಸಿ ಸದ್ಗುರುಗಳನ್ನ ಸ್ಮರಿಸಿಕೊಂಡು ಪೂಜೆಗೂ ಆಗಮಿಸಿಕೊಂಡು ಎಲ್ಲರಿಗೂ ಶರಣಾರ್ಥಿ. ಈಗಾಗಲೇ ನೀವು ಎಲ್ಲ ವಿಷಯ ಖರ್ಚು ಮಾಡ್ಯಾರ, ಯಾವ ವಿಷಯವೇ ಬಿಟ್ಟಿಲ್ಲ. ಯಾಕಂದ್ರೆ ಎಲ್ಲ ನೀವು ಹೇಳಬೇಕು, ಯಾಕೆ ಹೇಳಿದ್ದಾರೆ. ಒಂದು ಮಾತು, ಈ ವೀರಶೈವ ಲಿಂಗಾಯತ ಮಹಾಸಭೆಯ ಇತಿಹಾಸ ಒಂದು 100 ವರ್ಷ ಮೇಲ್ಪಟ್ಟಿದೆ. 100 ವರ್ಷದ ಮೇಲ್ಪಟ್ಟಿದ್ದರೂ ಸ್ವತಂತ್ರವಾದಂತಹ ಒಂದು ಕಾರ್ಯಾಲಯ, ಸ್ವತಂತ್ರವಾದಂತಹ ಕಟ್ಟಡ ಇರಲಿಲ್ಲ. ಅದು ಯಾವಾಗ ಡಿಬೇಟ್ಗಳ ಲೋಕನಾಯಕ ಭೀಮಣ್ಣ ಖಂಡ್ರೆ ಅಧ್ಯಕ್ಷ ಆದರೂ ಆವಾಗೇ 100 ವರ್ಷದ ನಂತರ ಮೊಟ್ಟ ಮೊದಲು ಅದಕ್ಕೆ ಒಂದು ಸ್ವತಂತ್ರವಾದ ಸ್ಥಳ, ಸ್ವತಂತ್ರವಾದ ಕಟ್ಟಡ ಆಗಿದ್ದು ಅದೊಂದು ಇತಿಹಾಸ ಸಮ್ಮೇಳನಕ್ಕೆ ಬಂದಿತ್ತು. ಅಂದರೆ ಈ ವಿಷಯಗಳಿಗಾಗಿ ಮಹಾಸಭೆಗೆ ಒಂದು ಯುವ ಶಕ್ತಿ, ರಾಜ್ಯದ ಒಂದು ಜಾಗೃತಿ ಮೂಡಿಸಿರುವಂಥ ಶ್ರೇಯಸ್ಸು ಅಂದರೆ ನನಗೆ ಸಂತದ. ಅದಕ್ಕೆ ಈ ಕಾರ್ಯಕ್ರಮವನ್ನು ಏನು ಈಗಾಗಲೇ ನೀವು ಹೇಳಿದ ಪಕ್ಷಾತೀತವಾಗಿ ಎಲ್ಲರೂ ಹಮ್ಮಿಕೊಂಡಿದ್ರಲ್ಲ, ಆ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತು ಉತ್ಸಾಹದಿಂದ ಕಾರ್ಯಕ್ರಮ ಮಾಡಬೇಕು, ಹುಮ್ಮಸ್ಸಿನಿಂದ ಕಾರ್ಯಕ್ರಮ ಮಾಡಬೇಕು. ಮತ್ತು ಜನರನ್ನ ಸೇರಿಸಬೇಕು, ಜನರು ಕಾರ್ಯಕರ್ತರಂತೂ ವೇದಿಕೆ ಇರಬಾರ್ದು. ಭಾಳ ಇವತ್ತಿನ ಕಾಲದಲ್ಲಿ ಒಂದು ಕಾಲ ಇತ್ತು, ಅದರ ಮುಖಾಂತರ ಅನುಭವ ಮುಖಾಂತರ ಎಲ್ಲ ಕಾರ್ಯಕ್ರಮ ಜನ ಓಡಾಡಬೇಕು. ಗೊತ್ತಾದ್ರೂ ಸಾಕು. ಇವತ್ತು ಮನೆ ತನಕ ಹೋಗಿ ಅದಿನಾದರೆ ಯಾರೂ ಬರ್ತಾ ಇಲ್ಲ. ಅಲ್ಲಿರಲಿ, ವೈಯಕ್ತಿಕ ಇರಲಿ, ಯಾವುದೇ ಇರಲಿ, ಅಷ್ಟೊಂದು ಇದು ನಾವು ನೋಡ್ತಾ ಇದ್ದೇವೆ. ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ಕೊಂಡು ಅಂದರೆ ಪ್ರತಿಯೊಬ್ಬರಿಗೂ ಅಂತ ನಾವು ಇನ್ವೈಟ್ ಮಾಡಬೇಕಾಗಿದೆ. ಹಂಗೆ ಖಾಸಗಿ ತಾಲೂಕದವರು ಮನಗಡಿಗೆಯವರ ಅಧ್ಯಕ್ಷರಾದ ಅವ್ರ ಜೊತೆ ಎಲ್ಲ ಟೀಮ್ ಅದ. ಮತ್ತು ಹಿಂಗೆ ಆಯಾ ತಾಲೂಕು ಎಲ್ಲರೂ ಜವಾಬ್ದಾರಿಯಿಂದ ಕಾರ್ಯಕ್ರಮ ಮಾಡಿದರೆ ಎಲ್ಲಿವರೆಗೂ ಯಶಸ್ವಿ ಆಗ್ತದೆ. ಯಶಸ್ವಿಯಾಗಿ ಈಗಾಗಲೇ ವಿಶ್ವವಿದ್ಯಾಲಯ ಕೊಡುಗೆ, ಅವರು ಮೇಲೆ ಬಸವ ವಿಜ್ಞಾನವನ್ನು ಇತಿಹಾಸದಲ್ಲಿ ಅವರು ಮಾಡಿದ್ರು. ಭಾಳ ಹೆಮ್ಮೆ ಇರ್ತಕ್ಕಂಥ ವಿಷಯ. ಮತ್ತು ಅನೇಕ ವಿಶ್ವವಿದ್ಯಾಲಯವನ್ನು ಸಾಕಬೇಕು. ಎಲ್ಲರೂ ಪ್ರತಿಯೊಂದು ರಂಗದಲ್ಲಿ ಅವರು ಕೊಡುಗೆ ಭಾಗವಾಗಿದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇವೆಲ್ಲ ಸೇರಿಕೊಂಡು ಯಶಸ್ವಿಯಾಗಿ ಮಾಡೋಣ ಮತ್ತು ಉತ್ಸಾಹದಿಂದ ಮಾಡೋಣ ಅಂತ ಹೇಳಿ ಎಲ್ಲರೂ ಮನಪೂರ್ವಕ ಸೇವೆ ಮಾಡ್ತಾ ಇದ್ದೀರಿ. ಮತ್ತು ಜಾಗಶಕ್ತಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನೋಡಲು ಯಶಸ್ವಿಯಾಗೇ ಆಗ್ತದೆ. ಮಾತಾಡಿದೆ ಒಳ್ಳೆಯ ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ. ಓಂ ಶ್ರೀ ಗುರು. ಇಲ್ಲಿ ಒಂದು ಪ್ರಕಟಣೆ ಈಗಾಗಲೇ ಅದು ಎಲ್ಲ ತಿಳಿದಿರ್ತಕ್ಕಂಥದ್ದಿದೆ. ಏಪ್ರಿಲ್ನಲ್ಲಿ ನಡೀತಕ್ಕಂಥ ಬಸವ ಜಯಂತಿ ಹಾಗೂ ವಚನ ಜಾತ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸುವರ್ಣೋತ್ಸವ ಹಾಗೂ ಪರಮ ಪೂಜ್ಯರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 1ನೇ ತಾರೀಕಿನಿಂದಲೇ ಆರಂಭ ಆಗ್ತದೆ. ಏಪ್ರಿಲ್ 1ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಪ್ರವಚನ ಇರುತ್ತದೆ. ನಾವೆಲ್ಲರೂ ದಿನನಿತ್ಯ ಪ್ರವಚನದಲ್ಲಿ
ಹೆಚ್ಚಿನ ಸಂಖ್ಯೆ ಬರಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ 7ನೇ ತಾರೀಕಿನಿಂದ ಯೋಗ ಸ್ಟಾರ್ಟ್ ಆಗ್ತದೆ. ನಮ್ಮ ಚಂದ್ರಕಾಂತ್ ಐವತ್ಪುರಿ ಅವರು ಅಧ್ಯಕ್ಷತೆಯಲ್ಲಿ, ಅದರ ಜೊತೆ 14ನೇ ತಾರೀಕು ವಚನ ಪಾರಾಯಣ ಅಂತ ಎಲ್ಲರೂ ಏಕಕಾಲಕ್ಕೆ ನಸುಕಿನಲ್ಲೇ 6 ಗಂಟೆಯಿಂದ 7 ಗಂಟೆ ತನಕ ಒಂದು ತಾಸು ವಚನ ಪಾರಾಯಣ ಇರುತ್ತೆ ನಮ್ಮ ಮಲ್ಲಮಾರ ಪಾಟೀಲ್ ತಾಯಿಯವರ ಅಧ್ಯಕ್ಷತೆಯಲ್ಲಿ. ಅದೇ ರೀತಿ ಇತ್ತೀಚೆಗೆ ಯುವಕಿಯರು ಅನೇಕರು ಆಟ ಆಡೋದಾಗಲಿ ಆರೋಗ್ಯ ದೃಷ್ಟಿಯಿಂದ ಪರಿಸರ ದೃಷ್ಟಿಯಿಂದ ಅಪೂರ್ವ ಬಸವ ಕಲ್ಯಾಣದಲ್ಲಿ ಒಂದು ಸೈಕಲ್ ಮ್ಯಾರಥಾನ್ ಅಂತ ಇತ್ತು. ಎಲ್ಲರೂ 6 ಜನ ಎಲ್ಲಿ ಹೋದ್ರು ಸೈಕಲ್, ಯಾರ ಮನೆಗೆ ಹೋದ್ರು ಕಾರ್ ಮೇಲೆ ಸೈಕಲ್ ಇಲ್ಲ ಅಂತ ಎಷ್ಟೋ ಜನ ಸೈಕಲ್ಗಳು ತಗೊಂಡ್ರು ಬಸವ ಕಲ್ಯಾಣದಾಗ. ಮತ್ತೆ ಇಲ್ಲೇ ಬಾಲ್ಕಿದಾಗ ಒಂದ್ಸರ್ತಿ ಓಡೋದು ಸ್ಪರ್ಧೆ ಇತ್ತು. ಅಂದ್ರೆ ನಮ್ಮ ಯುವಕರು ಇವತ್ತು ಆರೋಗ್ಯ ಚಲೋ ಆಗಬೇಕು, ಆರೋಗ್ಯ ಚಲೋ ಇರಬೇಕು ಅಂತ ಉದ್ದೇಶ ಇಟ್ಕೊಂಡು ಒಂದೊಂದು ಆಟದಲ್ಲೂ ಇಲ್ಲೆಲ್ಲ ನಡೆದವು. ಮತ್ತು ಏಪ್ರಿಲ್ 10, 11, 12 ರಾಷ್ಟ್ರ ಮಟ್ಟದ ಇಲ್ಲಿ ವಾಲಿಬಾಲ್ ಪಂದ್ಯಾವಳಿ ಇದೆ. ಅದನ್ನು ಆಶ್ರಮದಲ್ಲೇ ನಮ್ಮ ವಿಲಾಸ್ ಭಕ್ತವರು ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಇನ್ನೂ ಅನೇಕ ಸಮಿತಿಗಳನ್ನ ರಚನೆ ಮಾಡವಿವೆ. ಹೀಗಾಗಿ ನಿಮಗೆಲ್ಲರೂ ತಾವೆಲ್ಲರೂ ಏಪ್ರಿಲ್ 1ನೇ ತಾರೀಕಿನಿಂದ ಆಶ್ರಮದಲ್ಲಿ ದಿನಾ ಸಾಯಂಕಾಲ ಪ್ರವಚನ, ಆ ಪ್ರವಚನ ಮುಗಿದ ಅಲ್ಲೇ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದರ ಜೊತೆ ಇವು ಯೋಗ, ನಂತರ ಪಾರಾಯಣ, ವಾಲಿಬಾಲ್ ಪಂದ್ಯಾವಳಿ, ಇನ್ನು ಅನೇಕ ಇಲ್ಲಿ ಫ್ರೀ ಕ್ಯಾಂಪ್ಗಳು ಅನೇಕ ಇವೆಲ್ಲ ನಡೀತಾವ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಬಹುತೇಕ ಬಸವಣ್ಣವ್ರ ಇಚ್ಛೆನೋ ಈ ಬಸವಣ್ಣವ್ರ ಕಾರ್ಯ ಬಹುತೇಕ ಬಸವಣ್ಣವರೇ ಮಾಡಿಸ್ಕೋತಾರೆ. ಅದು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಂಡಿತರು, ಡಾಕ್ಟರ್ ಬಸವಲಿಂಗ ಪಂಡಿತರು ಬಹುತೇಕ ಹ್ಯಾಂಡ್ ಬಂದರೆ ಈ ಸರ್ತಿ ಅಂದ್ರೆ ತ್ರಿವೇಣಿ ಸಂಗಮ ಬಂದಾಗ ಈ ಕಡೆ ಬಸವ ಜಯಂತಿ, ಅಪ್ಪರ ಸಮೋತ್ಸವ ಮತ್ತು ಅಮೃತ ಮಹೋತ್ಸವ 3 ಏಕಕಾಲ ಕೂಡಿ ಬಂದಿದ್ದು. ಅದು ಅಪೂರ್ವದಲ್ಲಿ ಇದ್ದಂಥ ಬಸವ ಪ್ರೇಮನೆ, ಅದು ಬಸವಣ್ಣವರೇ ಇದೆಲ್ಲ ಕೂಡಿಸಿದ್ದಾರೆ. ಹೀಗಾಗಿ ನಮ್ಗೆಲ್ಲರಿಗೂ ಮತ್ತೊಮ್ಮೆ ಈ 22ನೇ ತಾರೀಕು ಬೀದರ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಏಪ್ರಿಲ್ 1ನೇ ತಾರೀಕು ಹಿಡ್ಕೊಂಡು ಭಾಲ್ಕಿಯಲ್ಲಿ ಬಹುತೇಕ 200ಕ್ಕಿಂತ ಹೆಚ್ಚು ಜನ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಜ್ಯ ರಾಷ್ಟ್ರದ ಅನೇಕ ದೊಡ್ಡ ವ್ಯಕ್ತಿಗಳು ಇಲ್ಲೆಲ್ಲ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದಕ್ಕೆ ಯಶಸ್ವಿ ಮಾಡುವಂತ ಕಾರ್ಯ ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಶರಣು ಸಮರ್ಪಣೆ ಮರೆಯೋದು ಒಂದೇ ಮಾತಿನಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ ಗುರುವಿನ ಬಲ್ಲಾತರಿಗಳು, ಶಿವ ರೇವಣ ಬಲ್ಲಾತರಿಗಳು, ಶಿವ ಜಗನ್ನ ಬಲ್ಲಾತರಿಗಳು, ಶಿವ ಪ್ರಸಾದ ಬಲ್ಲಾತರಿಗಳು, ಶಿವ ಆಚಾರ್ಯ ಬಲ್ಲಾತರಿಗಳು, ಇಂದಿ ಪಂಚ ಬ್ರಹ್ಮದೇವರ ಮಾಮಹೇಂದ್ರ ಸಂಗನ ಬಸವಣ್ಣನವರು, ಎಲೆಗೆ ಗುರು, ನಿಮಗೆ ಗುರು, ಜಗಲಬೇಕು ಗುರುಕಾಣ ಈಶ್ವರ, ಲೋಕ ಪೂಜೆ ಜಗದ್ಗುರು ಬಸವಣ್ಣನವರನ್ನ, 772 ಪರಮ ಪ್ರಸಿದ್ಧ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಮಾನ್ಯ ಸ್ಮರಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಪಡಬಟ್ಟು, ಗುರುಸು ಪಟ್ಟದೇವರ ಪಾದಕ್ಕೆ ಪಡಬಟ್ಟು, ಇದರಿಂದ ಆಗುವಂಥ ಎಲ್ಲ ಏನು ನಮ್ಮ ಮಾನ್ಯ ಈಶ್ವರ ಖಂಡೆಯವರ ಅಭಿನಂದನಾ ಸಮಾರಂಭದ ಏನು ಸಮಿತಿ ಬಂದಿದೆ, ಅವರೆಲ್ಲರೂ ನನ್ನ ಶರಣಾರ್ಥಿಸಿ, ಅದೇ ಬಾಕಿ ಇರುವಂಥ ಎಲ್ಲ ನನ್ನ ಶರಣರಿಗೆ ಎಲ್ಲರಿಗೂ ಶರಣಾರ್ಥಿಸಿದ್ದಾರೆ. ಈ ದಿವಸ ನಾವು ಬರ್ತಕ್ಕಂಥ 22ನೇ ತಾರೀಕಿನಲ್ಲಿ ಈಗಾಗಲೇ ನಾವು ಬಾಕಿಯಲ್ಲಿ ಅಭಿನಂದನಾ ಸಮಾರಂಭ ಇಟ್ಕೊಳ್ಳಿತ್ತು. ಅದು ವಿಶೇಷವಾಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಿಂದ ಬರಬೇಕಂತ ಅಂದ್ಕೊಂಡು ಏನು ಇಲ್ಲಿಗೆ ಆರಾಧನೆ ಬಾಕಿ ಬಂದು ನಮ್ಗೆ ಆಮಂತ್ರಣ ನೀಡಿದ್ದಾರೆ. ಇಲ್ಲಿವರೆಗೆ ಪರಮ ಪೂಜ್ಯ ಗುರುಗಳಾದ ಗುರು ಪಟ್ಟದೇವರು ಪುರಸ್ಕೃತವಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಲಿಂಗ ಸಂಬಂಧದ ಪೂರ್ತಿ ಬೆಂಬಲಿತ ವಿಷಯ ತೋರಿಸಿ, ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಿದ್ದರು ಎತ್ತರವಾಗಿ ಬಸವಲಿಂಗ ಬೆಳೆದಾಗ ಎತ್ತರವಾದ ಬಾಕಿ ಎಂಬ ಜನರೇ ಅಲ್ಲಿ ಹೆಚ್ಚಿಗೆ ಕಾಣಿಸ್ತೀವಿ. ಯಾಕಂದ್ರೆ ಬಾಕಿಯಲ್ಲಿ ಈ 2 ಸಲ ಮಾನ್ಯ ಲೋಕನಾಯಕ ನಿರ್ಮಲ ಖಂಡೆಯವರು
ಅಖಿಲ ಭಾರತ ನೀರು ಸೇವಾ ಮಹಾಸಭೆ ಅಧ್ಯಕ್ಷರಾಗಿದ್ದರು. ತದನಂತರ ಈಗ 24ನೇ ಅಧ್ಯಕ್ಷರಾಗಿ ನಮ್ಮ ನೆಚ್ಚಿನ ನಾಯಕ ಈಶ್ವರ ಬೆಂಗಳೂರು ಅಧ್ಯಕ್ಷರಾದ ಅವರು ಆಗಿದ್ದಕ್ಕಾಗಿ ಅವರ ಅಭಿನಂದನೆ ಸಭಾ ಮಾಡೋದು ಬಹಳ ಮಹತ್ವದ. ಯಾಕಂದ್ರೆ ಯಾರ್ಯಾರಿಗೆ ಎದ್ದೇಳಿ ನಮ್ಮವರು ಅನ್ನೋದನ್ನ ಭಾವ ವ್ಯಕ್ತಪಡಿಸಿ ಪಾರ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಿಳಿಸ್ಕೊಟ್ಟು ಇಂದಿನ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣರು ಮತ್ತೊಂದರ ಶರಣ ಸಂಭ್ರಮ ಸದಸ್ಯರನ್ನು ನೆರವಾಗಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಎಲ್ಲರೂ ಕೈ ಜೋಡಿಸ್ರಿ, ಕೈ ಜೋಡಿಸಿ ಮಂಗಲ ಹೇಳಿದ ಮೇಲೆ ತಾವೆಲ್ಲರೂ ದಯವಿಟ್ಟು ಪ್ರಸಾದನ ಸ್ವೀಕರಿಸಬೇಕು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿರಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ಶಿವಾದಿ ಶಿವಶರಣರಿಗೆ, ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣ. ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ದಲಿತೋ ಉದ್ಧಾರಕ ಬಸವಣ್ಣನವರಿಗೆ ಇಷ್ಟಲಿಂಗ ಜನಕ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಈಶ್ವರ ಖಂಡ್ರೆಯವರ ಅಭಿನಂದನಾ ಸಮಾರಂಭಕ್ಕೆ ಈಶ್ವರ ಖಂಡ್ರೆಯವರ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರೂ ಪ್ರಸಾದ ನಾವು ನಿಮ್ಗೆ 5,000 ಜನ ಇಟ್ಕೊಂಡ್ರೆ ನೀವು ಓಡಾಡ್ತೀವಿ ಹೊರಗೆ ಬರೋದು